ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಕಾಲು ಸೂಪ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಏನೇನು ಬೇಕು ನೋಡೋಣ. ಈಗ ನೋಡಿ, ಒಂದು ಅರ್ಧ ಕೆ ಜಿ ಕಾಲು ಅಂದರೆ 4 ಕಾಲು ಇದೆ, ತೊಳೆದಿಟ್ಕೊಂಡಿದ್ದೀನಿ. 2 ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು 3 ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಇದು ಕಾಳು ಮೆಣಸು ಫ್ರೆಂಡ್ಸ್ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ ಪೌಡ್ರು, ಜೀರಾ ಪೌಡ್ರು, ಅರಿಶಿನ ಬೇಕಾಗುತ್ತೆ, ಖಾರದ ಪುಡಿ. ಹೆಂಗೆ ಮಾಡೋದು ಬನ್ನಿ ನೋಡೋಣ. ನಾನು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗಲಿ. ಕುಕ್ಕರ್ ಬಿಸಿ ಆಗಿದ ತಕ್ಷಣ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗಲಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆಗಲಿ. ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳೋದ್ರಿಂದ, ಎಲ್ಲರಿಗೂ ಒಳ್ಳೆಯದು, ದೊಡ್ಡವರಿಂದ ಚಿಕ್ಕವರಿಗೂ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಒಂದು ಮೂರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆಗಲಿ. ಇದು ನಾನು ಅರಿಶಿನ ಹಾಕ್ಕೊಂಡೆ. ನೋಡಿ, ಶುಂಠಿ ಬೆಳ್ಳುಳ್ಳಿ, ಕಾಳು ಮೆಣಸು ನಾನು ಅದ್ರ ಜೊತೆಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ. ಈ ಕಾಳು ಮೆಣಸು ಇದಕ್ಕೆ ಇಂಪಾರ್ಟೆಂಟು, ಇದು ಹಾಕಲೇಬೇಕು ಕಾಳು ಮೆಣಸು. 2 ಟೇಬಲ್ ಸ್ಪೂನ್ ಕುಟ್ಟಾದರೂ ಹಾಕ್ಬೋದು, ಇಲ್ಲ ಈ ಥರ ಪುಡಿ ಮಾಡಾದರೂ ಹಾಕ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ತುಂಬ. ನೋಡಿ, ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. 4 ಕಾಲು, ಇದು ಅರ್ಧ ಕೆ ಜಿ ಇದೆ ಸುಮಾರು. ಚೆನ್ನಾಗಿದೆ, ಎಣ್ಣೆಲಿ ಫ್ರೈ ಆಗಲಿ ಒಂದು 10 ನಿಮಿಷ. ಇದಕ್ಕೆ ಜೀರಾ ಪೌಡ್ರು, ಧನಿಯಾ ಪೌಡ್ರು, ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕಿ, ಎಷ್ಟು ನೀರು, ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ನೀರು ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೋಬೇಕು. ಸುಮಾರು ಒಂದು 6 ರಿಂದ 7 ವಿಸಿಲ್ ಬರಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಕೂಗಿಸ್ಕೊಳ್ಳಿ. ಐ ಇಟ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ಬೇಯಲ್ಲ ಕಾಲು. ನೋಡಿ, ಧನಿಯಾ ಪೌಡ್ರು, ಜೀರಾ ಪೌಡ್ರು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 3 ಮೆಣಸಿನ್ಕಾಯಿ ಹಾಕಿದ್ದೆ ಖಾರಕ್ಕೆ. ಖಾರ ತಿನ್ನೋರು ಸ್ವಲ್ಪ ಹೆಚ್ಚಿಗೆನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅನ್ನ ಕಲ್ಸ್ಕೊಂಡು ಊಟ ಮಾಡೋಕ್ಕೆ, ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೂಪ್ ಇದು. ಕಲ್ಲುಪ್ಪು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡು, ನೀರು ಎಷ್ಟು ಬೇಕೋ ನಿಮ್ಗೆ ಹಾಕ್ಕೊಂಡು 7 ವಿಸಿಲ್ ಬರಬೇಕು ಫ್ರೆಂಡ್ಸ್. 7 ರಿಂದ 8 ವಿಸಿಲ್ ಬಂದರೂ ಓಕೆನೇ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಕೈ ಕಾಲು ನೋವಿಗೆ, ಜ್ವರ ಬಂದಿರೋರಿಗೆ, ನಾಲ್ಗೆಲ್ಲ ಕೆಟ್ಟಿರುತ್ತಲ್ಲ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕರಿಬೇವು ಹಾಕಿದ್ದೆ, ಪುದೀನ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ಕಲ್ಲುಪ್ಪು ಹಾಕಿದ್ದಾಯ್ತು. ಈಗ ಮುಚ್ಚಿಬಿಡೋಣ. ಮುಚ್ಚಿ 7 ರಿಂದ 8 ವಿಸಿಲ್ ಬರಲಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಕೂಗಿಸ್ಕೊಳ್ಳೋಣ. ಬಿಸಿ ಬಿಸಿ ಕಾಲು ಸೂಪ್ ರೆಡಿ ಆಯಿತು ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.